ಸಾಯಂಕಾಲದ ಊಟ ಮಾಡೋದು, ಸಾಯಂಕಾಲದ ಊಟ ಇಲ್ಲ. ಆಯ್ತು, ಬಹಳ ಸಂತೋಷ. ಅದು ಆರೋಗ್ಯ ಇಂಪ್ರೂವ್ ಆಗ್ತದೆ, ಮಾಡಕ್ಕೆ ಹೋಗ್ಬೇಡಿ. ಮಾನ್ಯ ಅಧ್ಯಕ್ಷರೇ, ಕೈಗಾರಿಕೆಗಳು ಹೆಚ್ಚು ಹೆಚ್ಚು ಬಂದಾಗ, ಡೈರಿ ಆಕ್ಟಿವಿಟೀಸ್ ಜಾಸ್ತಿ ಆದಾಗ, ಮತ್ತೆ ಈ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ತಲಾ ಆದಾಯ ಜಾಸ್ತಿ ಆಗಿದೆ. ದಟ್ ಇಸ್ ವೈ ವಿ ಆರ್ ನಂಬರ್ 1 ಇನ್ ದಿ ಕಂಟ್ರಿ. ಸೊ ಮಾನ್ಯ ಅಧ್ಯಕ್ಷರೇ, 1980ನೇ ಇಸ್ವಿನಲ್ಲಿ ಆಗ ಧರ್ಮಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಐ ಪವರ್ ಕಮಿಟಿ ಮಾಡಿದ್ರು. ಅವರು ವರದಿ ಕೊಟ್ಟರು. ಆ ವರದಿ ಆಧಾರ ಇಟ್ಟುಕೊಂಡು 1991ರಲ್ಲಿ HKDB ಮಾಡಿದ್ರು. ನೀವು ಚೇರ್ಮನ್. HKDB, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್, ಅದು ಮಾಡಿದ್ರು. ಆಗ ಯಾವ ಸರ್ಕಾರ ಇತ್ತು? ಇತ್ರಿ? ಬೋಸರಾಜ್, ಕಾಂಗ್ರೆಸ್ ಸರ್ಕಾರ. 2001ರಲ್ಲಿ ನಂಜುಂಡಪ್ಪನವರು ವರದಿ ಮಾಡಿದ್ರು, ನಂಜುಂಡಪ್ಪನವರು ಕಮಿಟಿ ಮಾಡಿದ್ರು. ಆಗ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ. ಅವರು ವರದಿ ಕೊಟ್ಟದ್ದು ಯಾವಾಗ? 2002. ಆಗ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ಸರ್ಕಾರ ಇತ್ತು. ಆಮೇಲೆ 2013ರಲ್ಲಿ 6ನೇ ತಿಂಗಳು, ಜೂನ್ ತಿಂಗಳಲ್ಲಿ, ಆಗ 371J ಮಾಡಿದ್ರು. ಆಗ ಯಾವ ಸರ್ಕಾರ ಇತ್ತು? ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ. ಆಮೇಲೆ ಇಲ್ಲಿ ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನನ್ನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನನಗೆ ಹೇಳಿದ್ರು. ಕಾಂಗ್ರೆಸ್, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಈಗ ನೀವು ಮೋದಿಯವರ ನೇತೃತ್ವದ BJP ಸರ್ಕಾರ ಅಂತನಲ್ವಾ? ಹೆಮ್ಮೆ, ನಾವು ಇವರು ಹೆಮ್ಮೆಯಿಂದಲೇ ಹೇಳೋದು, ಎಲ್ಲರೂ ಹೆಮ್ಮೆ. ಮಗು ಅದು ಹೆಂಗೆ ಇದ್ರೂ ಕೂಡ ಎತ್ತಾಯಿಗೇನು ಮುದ್ದಲ್ವಾ? ಅಲ್ವೇನಮ್ಮ? ಎತ್ತಾಯಿಗೆ ಯಜ್ಞ ಮುದ್ದು ಅಂತ ಒಂದು ಗಾದೆ ಇದೆ. ಯಜ್ಞ ಇರಲ್ಲ, ಅದು ಒಂದು ಗಾದೆ ಮಾತದು. ಗಾದೆ, ನಾನು ಹೇಳ್ತಾ ಇರೋದು ಗಾದೆ. ಇದನ್ನು ವಿರೋಧ ಮಾಡಿದವರು ಯಾರು? 2013ರಲ್ಲಿ ಅಲ್ಲ, 2000 ಇವರು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ, ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ, ಅದ್ವಾನಿಯವರು ಡೆಪ್ಟಿ ಚೀಫ್ ಪ್ರೈಮ್ ಮಿನಿಸ್ಟರ್ ಇರುವಾಗ, ಹೋಮ್ ಮಿನಿಸ್ಟರ್ ಇರುವಾಗ, ಆಗ ಒಂದು ಪತ್ರ ಬರೀತಾರೆ. ಏನಂತ ಅಂತಂದ್ರೆ, ಹೈದರಾಬಾದ್ ಉತ್ತರ ಕರ್ನಾಟಕ ಬಹಳ ಹಿಂದುಳಿದ್ಬಿಟ್ಟಿದೆ, ವಿಶೇಷ ಸ್ಥಾನಮಾನ ಕೊಡಿ ಅಂತೇಳಿ ಪತ್ರ ಬರೀತಾರೆ. ಕೊಡಕ್ಕಾಗಲ್ಲ ಅಂತ ಬರೆದವ್ರು ಯಾರು? ಯಾರಿಗೆ ಬರೆದಿದ್ದದು? ಅದ್ವಾನಿಯವರಿಗೆ, ಲಾಲ್ ಕೃಷ್ಣ ಅದ್ವಾನಿಯವರಿಗೆ.
ಕೊಡಕ್ಕಾಗಲ್ಲ. ಹೊಸ ಸ್ಥಾನಮಾನವನ್ನು ಕೊಡ್ಲಿಕ್ಕಾಗಲ್ಲ. ಬೇರೆ ರಾಜ್ಯದವರು ಕೇಳ್ತಾರೆ. ವಿಶೇಷ ಸ್ಥಾನಮಾನವನ್ನು ಕೊಡಕ್ಕಾಗಲ್ಲ ಅಂತ ಬರೀತಾರೆ. ಬೇಕಾದ್ರೆ ಪತ್ರ ಕೊಡ್ತೀನಿ ನಾನು. ಅವರು ಅದ್ವಾನಿ ಅವರು ಬರೆದಿರ್ತಕ್ಕಂಥ ಪತ್ರ ನನ್ನ ಹತ್ರ ಇಲ್ಲ ಈಗ. ಬೇಕಾದ್ರೆ ಆ ಪತ್ರ ಕೊಡ್ತೀನಿ. ಇಲ್ಲ, ಖಂಡಿತ ಬರ್ದಿಲ್ಲ. ಆಯ್ತಪ್ಪ, ದಾಖಲಾತಿ ಕೊಡ್ತೀನಿ. ಬರ್ದಿಲ್ಲ. ದಾಖಲಾತಿ ನಾನು ನೋಡಿದ್ದೀನಿ. ಅದು ಇವ್ರ ಹತ್ರ ನಮ್ಮ ದಾಖಲಾತಿ ಕೊಡೋಣ. ಇಲ್ಲ, ಅಂದಿನ ದಿನಪತ್ರಿಕೆಯಲ್ಲಿ ಅದು ಹೆಡ್ಲೈನ್ಸ್ ಆಗಿತ್ತು. ಯಲಬುರ್ಗದ MLA ಅದು ಹೆಡ್ಲೈನ್ಸ್ ಆಗಿತ್ತು ಸರ್. ಅದು ರಾಯರೆಡ್ಡಿ ಅವ್ರ ಹತ್ರ ಇದೆ. ಸರ್ಕಾರದ ದಾಖಲೆನೆ, ಸರ್ಕಾರದ ದಾಖಲೆನೆ. ನಾನು ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ. ಸರ್ಕಾರದ ದಾಖಲೆ ಇದೆ. ಅದನ್ನ 370 ಆರ್ಟಿಕಲ್ 370 ಅನ್ನ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತೇಳಿ, ವಿಶೇಷ ಸ್ಥಾನಮಾನಕ್ಕಾಗಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಅಂತೇಳಿ ಬರೆದವರು ಮಿಸ್ಟರ್ ಅದ್ವಾನಿಯವರು, LK ಅದ್ವಾನಿ, ಲಾಲ್ ಕೃಷ್ಣ ಅದ್ವಾನಿ. ಅದನ್ನು ಬೇಕು ಅಂತ ಮಾಡಿದವರು ಯಾರು? 2013 ಜೂನ್ ತಿಂಗಳಲ್ಲಿ ಸೋನಿಯಾ ಗಾಂಧಿಯವರು ಒತ್ತಾಯ ಮಾಡಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ರು. ಆಗ ಖರ್ಗೆಯವರು ಒತ್ತಾಯ ಮಾಡಿದ್ರು ಸೋನಿಯಾ ಗಾಂಧಿ ಅವರಿಗೆ. ನೀವು ಇದ್ರಿ, ಮುನಿಯಪ್ಪನವರು ಕೇಂದ್ರ ಸರ್ಕಾರದಲ್ಲಿ ಇದ್ರು. ಖರ್ಗೆಯವರು, ಧರ್ಮಸಿಂಗ್, ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ದು. ಮುನಿಯಪ್ಪನವರು ನಾವೆಲ್ಲ ಒತ್ತಾಯ ಮಾಡಿದ್ದು. ಒತ್ತಾಯ ಮಾಡಿ ಆಗ ಅದೇ ಸಂದರ್ಭದಲ್ಲಿ ನಾನು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. ಕರ್ನಾಟಕದಲ್ಲಿ 2013ನೇ ತಾರೀಕು ಮುಖ್ಯಮಂತ್ರಿ ಆದೆ ನಾನು. ಮೇ 13, 2013 ಇಸ್ವಿ ಆಗ ಮುಖ್ಯಮಂತ್ರಿ ಆದೆ. ಅದಾದ ಮೇಲೆ ಜೂನ್ ತಿಂಗಳಲ್ಲಿ ತಿದ್ದುಪಡಿ ಆಯಿತು. ಆಗ HK ಪಾಟೀಲ್ ಇಲ್ಲೇ ಇದ್ದಾರೆ. ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿತು. ಏನು ಸಮಿತಿ ಅದು? ಹಾಗೂ ಅನುಷ್ಠಾನ ಕುರಿತು ಒಂದು ಕಮಿಟಿ ಮಾಡಿದ್ರು. ಇವರ ಅಧ್ಯಕ್ಷತೆಯಲ್ಲಿ ಇವರು 3 ತಿಂಗಳಲ್ಲಿ ವರದಿ ಕೊಟ್ಟರು. ಈ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡ್ತಾರೆ. ಅವರು ಏನಂತ ವರದಿ ಕೊಟ್ಟಿದ್ರು ಅಂತಂದ್ರೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹುದ್ದೆಗಳು, ಅಡ್ಮಿಷನ್ಸು, ಎಂಪ್ಲಾಯ್ಮೆಂಟು ಮತ್ತು ಎಜುಕೇಷನ್ ಡೆವಲಪ್ಮೆಂಟು, ಇದರಲ್ಲಿ ಒಂದು ವರದಿಯನ್ನು ಕೊಟ್ಟರು. ಆ ವರದಿನ 70% ರಾಜ್ಯದಲ್ಲಿ ಮೀಸಲಾತಿಯನ್ನು ಕೊಡಬೇಕು. ಆಮೇಲೆ 8% ಅದರ್ ದ್ಯಾನ್ ಕಲ್ಯಾಣ ಕರ್ನಾಟಕ 8% ರಿಸರ್ವೇಷನ್ ಕೊಡಬೇಕು ಅಂತ ಕೊಟ್ಟಿದ್ರು. ನಾನು ಅದನ್ನು ಒಪ್ಕೊಂಡು ಜಾರಿ ಮಾಡಿದೆ. ಅದಾದಮೇಲೆ ವಿಶೇಷ ಸ್ಥಾನಮಾನ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಿಸರ್ವೇಷನ್ ವಿಷಯದಲ್ಲಿ ಅಷ್ಟೇ ಅಲ್ಲ, ಉಳಿದ ಎಲ್ಲ ರೆಕಮೆಂಡೇಷನ್ನು ನಮ್ಮ ಸಮಿತಿ ಏನು ಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ತಂಗಡಿಗೆಯವರು ನಮ್ಮ ಸಮಿತಿ ಸದಸ್ಯರಾಗಿದ್ದರು. ತಂಗಡಿಗೆ ಅವತ್ತು
ಇಂಥ ಒಂದು ವರದಿ ನಾವು ಜನರೇಟ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಸಹಕಾರ ಎಲ್ಲ ಸದಸ್ಯರದು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಇಚ್ಛಾಶಕ್ತಿ. ನಾವು ಹಂಚಿ ಹೋಗೋದು ಭಾಳ ಹಗರು. ನಾವು ವರದಿ ಏನು ಕೊಟ್ಟಿದ್ವಿ, ಡಿ ಗ್ರೂಪ್ನಲ್ಲಿ 85% ಹೈದರಾಬಾದ್ ಕರ್ನಾಟಕದವ್ರಿಗೆ, ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ರಿಸರ್ವೇಷನ್ ಇರಬೇಕು ಡಿ ಗ್ರೂಪ್ನಲ್ಲಿ. ಸಿ ಗ್ರೂಪ್ನಲ್ಲಿ 80% ಇರಬೇಕು ಅಂತ ಕೊಟ್ಟಿದ್ದೆ ನಾವು. ಅದಾದಮೇಲೆ ಇಷ್ಟಕ್ಕೆ ನಿಲ್ಲಿಸಿದ್ದಿಲ್ಲ. ನಮ್ಮ ಸದಸ್ಯರು ಹಾಗೂ ಅವತ್ತಿನ ವಾತಾವರಣ ಹಿರಿಯರೆಲ್ಲರ ಸಲಹೆ ತಗೊಂಡು 8% ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲಿಯೂ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿರಲಿ, ವಿಶ್ವವಿದ್ಯಾಲಯಗಳಿರಲಿ ಹಾಗೂ ಹುದ್ದೆಗಳು, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್, ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ in whole of the state, excluding Hyderabad, Karnataka, we have given 8% reservation for Hyderabad, Karnataka area people. Believe me, Mr. Narayan Swamy, nowhere such sacrifice, nowhere such equitable or justifiable opportunities are given, reservations are given. If you find any example anywhere in any state, any country of the world, it is only Karnataka which has given such a magnanimous reservation. ಆದರೆ ಇದು ಒಂದು ಹೇಳ್ತೇನೆ, ಇದಕ್ಕೆ ನಾವು ಶಿಫಾರಸು ಮಾಡೋರದು ಒಂದು, ಆದರೆ ಆ ಶಿಫಾರಸನ್ನು ಯಥಾವತ್ತಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಪ್ಪಿಕೊಂಡು, ಇಟ್ ಈಸ್ ವೆರಿ ಡಿಫಿಕಲ್ಟ್. ನಿಮ್ಮ ಕಿಸೆದಂದು ತೆಗೆದು ಮತ್ತೆ ಕೊಡೋದು ಅಂದರೆ ಭಾಳ ಕಠಿಣ. ಇಲ್ಲೇ ನಿಮ್ಮೊಳಗೆ ಹಂಚ್ಕೊಳ್ರಿ, ಬೇರೆ ನಿಮ್ಮದು ತಗೊಂಡು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಆಗಿರ್ತಕ್ಕಂಥ ಈ ಒಂದು ಗುಲ್ಬರ್ಗಾ ಡಿವಿಷನ್ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟರು. ನಾವು 3 ವ್ಯಕ್ತಿಗಳನ್ನು ಈ ಹೈದರಾಬಾದ್ ಕರ್ನಾಟಕದವರು, ಮಾನ್ಯ ಬೋಸರಾಜ್ ಅವರು ಹೈದರಾಬಾದ್ ಕರ್ನಾಟಕ ಬೋರ್ಡ್ನ ಪ್ರಥಮ ಅಧ್ಯಕ್ಷರವರು, ಈ ಚಳವಳಿಯೊಳಗಿದ್ದವರು. ಖರ್ಗೆ ಅವರು ಎಡಗೈಲೆ ಬಲಗೈಲೆ ಧರ್ಮಸಿಂಗ್ರನ್ನ ಹಿಡ್ಕೊಂಡು ಅವ್ರ ಜೊತೆಯಾಗಿ ಸಾಗಿದವರು. ನಾನು ಇಷ್ಟೇ ಹೇಳ್ತೀನಿ, ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಮಿಸ್ಟರ್ ಧರ್ಮಸಿಂಗ್ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡಿದರೆ, ಅದಕ್ಕೆ ಯಶ ಸಿಕ್ಕಿದ್ರೆ ಇವರಿಬ್ಬರನ್ನು ಆ ಪ್ರದೇಶ ಎಂದೂ ನೆನಪಾರೋದಕ್ಕೆ ಸಾಧ್ಯ ಇಲ್ಲ. ನಾನು ಅವ್ರ ಜೊತೆಗೆ ಆವಾಗ, ನಿಮಗೆ ನಾರಾಯಣಸ್ವಾಮಿ ಅವ್ರಿಗೆ ಗೊತ್ತಿದೆ, ಪೂಜಾರಿ ಅವ್ರಿಗೆ ಗೊತ್ತಿದೆ, ನಾನು ವಿರೋಧ ಪಕ್ಷದ ನಾಯಕನಾಗಿ ನಾರಾಯಣಸ್ವಾಮಿ ಅವ್ರು ಕೂತಂಥ ಜಾಗದೊಳಗೆ ನಾನಿದ್ದೆ ಅವಾಗ. ಇವರಿಬ್ಬರು ಆಮೇಲೆ 8% ಹಾಗೂ 371Jನ ಒಂದು 100 ದಿವಸದಾಗ ಸಂಪೂರ್ಣ ಅನುಷ್ಠಾನಕ್ಕೆ ಕೊಟ್ಬಿಟ್ರು ಮಾನ್ಯ ಸಿದ್ದರಾಮಯ್ಯನವರು. ಈ 3 ವ್ಯಕ್ತಿಗಳನ್ನು ಆ ಭಾಗ ಎಂದೂ ನೆನಪಾರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅವರ ಹೋರಾಟದ ಫಲವಾಗಿ, ನಮ್ಮೆಲ್ಲರ ಹೋರಾಟದ ಫಲವಾಗಿ 371J ಜಾರಿಗೆ ಬಂತು. ಈ ಎಜುಕೇಷನ್ನಲ್ಲಿ, ಎಂಪ್ಲಾಯ್ಮೆಂಟ್ನಲ್ಲಿ ರಿಸರ್ವೇಷನ್ನು ತಗೊಬರ್ತಕ್ಕಂಥ ಕೆಲಸವನ್ನು ಮಾಡೋದು. ಅದಾದಮೇಲೆ ವಿಶೇಷ ಅನುದಾನವನ್ನು ಕೂಡ ಕೊಡಲಿಕ್ಕೆ ಪ್ರಾರಂಭ ಮಾಡೋದು. 13-14 ಪ್ರಾರಂಭ ಮಾಡೋದು. 13-14 153 ಕೋಟಿ 50 ಲಕ್ಷ 13-14 ಯಾಕಂದರೆ ಲೇಟಾಗಿ ಶುರುವಾಯಿತು. 153 ಕೋಟಿ ಅನುದಾನವನ್ನು ಕೊಟ್ಟಿದ್ದವು ಮೊದಲನೇ ವರ್ಷ. ಎರಡನೇ ವರ್ಷ 14-15 600 ಕೋಟಿ ರೂಪಾಯಿಗಳನ್ನು ಕೊಟ್ಟವು. ಆಮೇಲೆ 15-16 1,000 ಕೋಟಿ ರೂಪಾಯಿಗಳನ್ನು ಕೊಟ್ಟವು.
16-17ರಲ್ಲಿ 1,000 ಕೋಟಿ, 17-18ರಲ್ಲಿ 1,000 ಕೋಟಿ, 18-19ರಲ್ಲಿ 1,000 ಕೋಟಿ. ಇದನ್ನು ನಾವು ಕೊಟ್ಟು ಆಮೇಲೆ 19-20ರಲ್ಲಿ ನೀವು 1,500 ಕೋಟಿ ಮಾಡಿದ್ರಿ. 20-21ರಲ್ಲಿ 1,131 ಕೋಟಿ ಮಾಡಿದ್ರಿ. ಆಮೇಲೆ 21-22ರಲ್ಲಿ 1,492.97 ಕೋಟಿ 97. 22-23ರಲ್ಲಿ 2,900 ಕೋಟಿ. 23-24ರಲ್ಲಿ 3,000 ಕೋಟಿ ನಾವು ಮಾಡೋದು. ಆಮೇಲೆ 24-25ರಲ್ಲಿ 5,000 ಕೋಟಿ, 25-26ರಲ್ಲಿ 5,000 ಕೋಟಿ. ಇದು ನಾವು ಕೊಟ್ಟಿರೋದು. ಆಮೇಲೆ ಇಲ್ಲಿವರೆಗೆ ಅನುದಾನ ಹಂಚಿಕೆ ಆಗಿರ್ತಕ್ಕಂಥದ್ದು 24,778 ಕೋಟಿ. ಇಲ್ಲಿವರೆಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣ 16,229 ಕೋಟಿ. ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ 14,890 ಕೋಟಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂತಂದ್ರೆ, ಈಗ ವಿದರ್ಭ, ಮಹಾರಾಷ್ಟ್ರದಲ್ಲಿ ವಿದರ್ಭ ಇದೆಯಲ್ಲ, ವಿದರ್ಭ ಭಾಗಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಡ್ತಾರೆ, ಮ್ಯಾಚಿಂಗ್ ಗ್ರಾಂಟ್ ಕೊಡ್ತಾರೆ. ನಾವು 5,000 ಕೊಡ್ತೀವಿ, ನೀವು 5,000 ಕೊಡಿ. ಅಭಿವೃದ್ಧಿ ವೇಗವಾಗಿ ಆಗುತ್ತೆ. ನೀವು 1 ರೂಪಾಯಿನೂ ಕೊಟ್ಟಿಲ್ಲ. 13-14ರಿಂದ ಇವತ್ತಿನವರೆಗೆ 1 ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ನಾವು ಕೇಳಿದ್ದೀವಿ, ಅನೇಕ ಸಾರಿ ಕೇಳಿದ್ದೀವಿ, ಅನೇಕ ಸಾರಿ ಹೋಗಿ ಕೇಳಿದ್ದೀನಿ. ಆಗಲೇ ಆದ್ವಾನಿ ಲೆಟ್ರ್ ಹೇಳಿದ್ವಿ. ಆದ್ವಾನಿ ಲೆಟ್ರ್ ಹೇಳಿದ್ರೆ ಎಲ್ಲೈತಿ ಅಂದ್ರೆ ಅನುಮಾನ ಆದ್ವಾನಿ ಲೆಟರ್ಸ್ ನೋಡಿ ನೋಡಿ, ಈಗ ಅದ್ವಾನಿ ಅವ್ರ ಲೆಟರ್ ಸಿಕ್ಕಿದೆ ನನಗೆ, ನೀವು ನೋಡಿ. 22 ನವೆಂಬರ್ 2002. LK Advani, Deputy Prime Minister. LK Advani, Deputy Prime Minister. Dear Sri Krishna. Dear Sri Krishna ji, I have had the matter examined. The concurrences and Andhra Pradesh that led to the insertions of Article 371D in the Constitution on 1973 do not exist in Karnataka. The central government therefore do not find the proposal of the government of Karnataka feasible. ಯಾರು ಬರ್ತಿರೋದು ಇದು? ಫ್ಯಾಕ್ಟ್ ಹೇಳಿದಾರೆ ಅಷ್ಟೇ. ಅಲ್ಲಿ ಕರ್ನಾಟಕದಲ್ಲಿ ಇಲ್ಲ, ಹಾಗಾಗಿ ನಾವು ಅದು ಮಾನ್ಯ ಮಾಡಕ್ಕಾಗಲ್ಲ ಅಂತ. ನೀವು ಇಲ್ಲಿ ಮಾಡದ್ಮೇಲೆ ಅವ್ರು ಜಾರಿ ಮಾಡ್ತಾ ಇದ್ರೇನು? ಏನ್ ಮಾಡಿದ್ದು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲ, ನಾನು ಹೇಳೋವಂಥದ್ದೇನು ಅಂದ್ರೆ 2013ರಿಂದ 18ರಲ್ಲಿ ತಾವಿದ್ರಿ, ಅವಾಗ ಪತ್ರ ಬರೆದ್ರಿ. ಆ ಸಂದರ್ಭದಲ್ಲಿ UPA ಸರ್ಕಾರ ಇತ್ತು, ಅವಾಗ ಜಾರಿ ಆಯ್ತು. ಈಗ ಪತ್ರ ತೋರಿಸಿ ಅಂತಂದ್ರಿ. ಅಲ್ಲ ಸರಿ, ಅದಕ್ಕೆ ನಾನು ತಮ್ಗೆ ಅಭಾರಿಯಾಗಿದ್ದೀನಿ. ಹಂಗಂತ ಹೇಳಿ ಇರೋಂತ ಸ್ಪಿರಿಟ್ ಎರಡು ಅರ್ಥ ಮಾಡ್ಕೋಬೇಕಲ್ಲ. ನಾನು ಉತ್ತರ ಕರ್ನಾಟಕದ ವಿರೋಧಿಗಳು ಇಲ್ಲ ನೋಡಿ, ಈ ರೀತಿ ಬಿಂಬಿಸೋದು ರಾಜಕಾರಣ. ಇದು ರಾಜಕಾರಣ ಅಲ್ಲ. ನಿಮ್ಮ ಉತ್ತರದಲ್ಲಿ ವಿರೋಧಿಗಳು ಅಂತ ಹೇಳ್ತೀರಲ್ಲ, ಇದೇ ಚುನಾವಣೆ ಅನ್ನೋದು. ನೀವು ಉತ್ತರ ಕೊಡುವಾಗ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ರಾಜಕಾರಣ ಯಾಕೆ ಮಾಡ್ತೀರಿ? ಮಾತನಾಡುವಾಗೆಲ್ಲಾನು ಸಹ ನಮ್ಗೆ ಒಪ್ಪಿಗೆ ಸಂತೋಷ, ಆದ್ರೆ ಏನ್ ಹೇಳ್ತಾ ಇದ್ರೆ ರಾಜಕಾರಣ ಮಾಡಬೇಡಿ ಉತ್ತರ ಕರ್ನಾಟಕದ್ದು ಅಂತ ಪಾಟೀಲ್ರ ಹೇಳ್ತಾ ಇದ್ರು. ಈಗ ಏನ್ ಮಾಡ್ತಾ ಇದ್ದೀರಿ? ರಾಜಕಾರಣ ಮಾಡ್ತಾ ಇದ್ದೀರಿ. ಕೇಳಿ ನೀವು ಏನು ಕಿಮ್ಮತ್ತ ಇಲ್ಲ. ಸಂಗ್ನೂರೇ ಇವ್ರಲ್ಲ ನಾರಾಯಣಸ್ವಾಮಿ ಏನು ಎದ್ದ ಬಿಡ್ತದೆ. ಸಂಗ್ನೂರ ಬುದ್ಧಿ ಐತಿಲ್ಲ ನಿನಗೆ? ಅಲ್ಲ ಕೇಳ್ಬೇಕಲ್ಲ.
ಅಲ್ಲ ನಾನು ಕೇಳ್ಬೇಕಲ್ಲ ಎದ್ದಿದ್ರೆ ಏನು ಹಗಲೆಲ್ಲ ಎದ್ದ ಪತ್ರ ಅಲ್ಲ ಆಯ್ತು ರೀ ಹೇಳಿ ನನಗೆ ಹೇಳಿ ಮಾತಾಡಿ ಕೇಳ್ತೀನಿ ಪತ್ರ ಬರೋದಕ್ಕೆ ಮುಂಚೆನೆ ಅದರ ವಿಷಯನ ಪ್ರಸ್ತಾಪ ಮಾಡೋದಕ್ಕೆ ಮುಂಚೆ ಆಯ್ತು ರೀ. ಮುಖ್ಯಮಂತ್ರಿಗಳು ಆಯ್ತು, ಅದಕ್ಕೊಂದು ಪ್ರಶ್ನೆನೂ limit ಹೇಳಿದ್ರು, ಇರ್ತೈತಿ. ಉತ್ತರನೂ ಅವ್ರು ಹೇಳಿದ್ರು. ಯಾಕೆ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳು ಕೇಳ್ತಾರೆ ಅನ್ನೋ ಕಾರಣಕ್ಕೆ ಕೊಡ್ಲಿಲ್ಲ ಆಯ್ತು ಅವರೇ ಅದು ಮುಗಿದು ಹೋಯ್ತು ಬಿಡಿ. ಅದೇ ಅವ್ರು ಹೇಳ್ದೆ ನಾನು ಅದನ್ನೇ ಅವ್ರು ಹೇಳಿದ್ದನ್ನು ಹೇಳ್ದೆ. ಹೌದೌದು, ಅದು ಪ್ರಶ್ನೆನೂ ಉತ್ತರನೂ ಎರಡೂ ನಿಮ್ಮಲ್ಲೇ ಇತ್ತು. ದಿ ಸೆಂಟ್ರಲ್ ಗೌರ್ಮೆಂಟ್ ಆಮೇಲೆ ಹೇಗಾಯ್ತು? ದಿ ಸೆಂಟ್ರಲ್ ಗೌರ್ಮೆಂಟ್ therefore do not find the proposal of the government of Karnataka feasible. What does it mean? ಇವ್ರೇ ಮಾತಾಡ್ಬೇಡಿ, ಏನ್ರಿ ಅದ್ರ ಅರ್ಥ ಏನ್ರಿ? ಮುಖ್ಯಮಂತ್ರಿ ಮಾತಾಡೋ ಸುಮ್ ಕೂತ್ಕೊಳ್ಳಿ. ಅದು ಮಾಡಕ್ಕಾಗಲ್ಲ ಅಂತಲೇ ಅದ್ರ ಅರ್ಥ. ಮುನಿಯಪ್ಪ ಮಾನ್ಯ ಸಭಾಪತಿಗಳೇ, ಯು ಪಿ ಎ ಸರ್ಕಾರ ಬಂದ ಮೇಲೆ ಅದು ಹೆಂಗೆ ಫೀಸಿಬಲ್ ಆಯಿತು, ಹೆಂಗೆ ಕೊಟ್ಟರು ಅದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಈಗ ಒಂದು ನಿಮಿಷ ಇದನ್ನ ಕಳಿಸ್ಕೊಡ್ತೀನಿ, ನೋಡಿ ಅದನ್ನ. ಸಭಾಪತಿಗಳೇ, ಕಳೆದ UPAಗೆ ಸರ್ಕಾರಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ನರೇಂದ್ರ ಮೋದಿ ನಾಯಕತ್ವದ ಕೇಂದ್ರ ಸರ್ಕಾರ ಸುಮಾರು 2 ಲಕ್ಷ ಕೋಟಿ ರೂಪಾಯಿ UPA ಸರ್ಕಾರಕ್ಕಿಂತ ಹೆಚ್ಚು ಹಣ ಕೊಟ್ಟಿದೆ. ಇದನ್ನ ಯಾಕೆ ಕೇಳೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.